ಸ್ನೇಹಿತರ, ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಈ ವರ್ಷ ಯಾರೆಲ್ಲ 2026ರಲ್ಲಿ ಇಂಜಿನಿಯರಿಂಗ್ ಮಾಡಬೇಕು ಅಂತ ಅನ್ಕೋತಿದ್ದೀರಾ, ಸೊ ನಿಮ್ಮ ಒಂದು ಕೆರಿಯರ್ ಅನ್ನ ಇಂಜಿನಿಯರಿಂಗ್ ಮೂಲಕ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೋತಿದ್ದೀರಾ, ಸೊ ನಿಮ್ಗೆಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ. ಒಂದು ಗುಡ್ ನ್ಯೂಸ್ ಅನ್ನು ಆದ್ರೆ ತಂದಿದ್ದೀನಿ. ಸೊ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ, ಖಂಡಿತವಾಗ್ಲೂ ಸಹ ಹೆಲ್ಪ್ ಆಗುತ್ತೆ. ಸೊ ಇತ್ತೀಚಿನ ದಿನಗಳಲ್ಲಿ ಜಾಬ್ ಮಾರ್ಕೆಟ್ ತುಂಬಾ ಕೆಟ್ಟದಾಗಾದ್ರೆ ಆಗ್ತಿದೆ. ಸೊ ಯಾಕಂತ ಅಂದ್ರೆ ಇಂಜಿನಿಯರಿಂಗ್ ಅನ್ನೋದು ಈಗ ಎಲ್ಲರೂ ಮಾಡ್ತಿದ್ದಾರೆ. ಆದ್ರೆ 2026ಕ್ಕೆ 83% ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಇದಾರೆ, ಬಟ್ ಅವ್ರಿಗೆ ಜಾಬ್ಸ್ ಆದ್ರೆ ಇಲ್ಲ. ಈವನ್ ಇಂಟರ್ನ್ಶಿಪ್ಸ್ ಸಹ ಕೂಡ ಇಲ್ಲ. ನೀವೆಲ್ಲ ಕಡೆ ಕೇಳಿರ್ತೀರಾ. ಸೊ ಯಾಕೆ ಅಂತ ಅಂದ್ರೆ AI ಕಾರಣದಿಂದ ಎಂಟ್ರಿ ಲೆವೆಲ್ ಟೆಕ್ ಜಾಬ್ಸ್ 50%ಕ್ಕಿಂತ ಹೆಚ್ಚು ಆದ್ರೆ ಕಡಿಮೆ ಆಗಿದೆ. ಸೊ ಡಿಬಗಿಂಗ್ ಆಗಿರ್ಬೋದು, ಟೆಸ್ಟಿಂಗ್ ಆಗಿರ್ಬೋದು, ರುಟೈನ್ ಕೋಡಿಂಗ್ ಆಗಿರ್ಬೋದು, ಇವೆಲ್ಲಾನು ಸಹ ಈಗ AI ಬಂದ್ಬಿಟ್ಟು ಮಾಡ್ತಿದೆ. ಸೊ ಹಾಗಾಗಿ ಕಡಿಮೆ ಜಾಬ್ಸ್ ಅಂಡ್ ಹಾಗೇನು ಸಹ ಇಂಟರ್ನ್ಶಿಪ್ಸ್ ಸಹ ಸಿಗ್ತಾ ಇಲ್ಲ. ಸೊ ಹಾಗಾದ್ರೆ ಇಲ್ಲಿರುವಂತಹ ಪ್ರಶ್ನೆ ಏನು ಅಂತ ಅಂದ್ರೆ, ನಿಮಗೆ ಈಗ ಮೈಂಡಿಗೆ ಬರುತ್ತೆ ಇಂಜಿನಿಯರಿಂಗ್ ಮಾಡ್ಬೇಕಾ ಅಥವಾ ಬೇಡವಾ ಅಂತ ಅಂದ್ರೆ. ಸೊ ಇಂಜಿನಿಯರಿಂಗ್ ಮಾಡಿದ್ರೆ ನೀವು ಆ 83% ಜನರಿಂದ ಬೇರೆ ಹಾಕ್ತೀರಾ ಏನು ಅಂತ ಹೇಳ್ಬಿಟ್ಟು ಸೊ ನಿಮಗೊಂದು ಡೌಟ್ ಆದ್ರೆ ಇರೋದಾ. ಸೊ ಕಳೆದ ವರ್ಷದಿಂದ ನಾನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಬಗ್ಗೆ ತುಂಬಾ ಕೇಳ್ತಾ ಇದ್ದೆ. ಸೊ ಅದೇನು ಅಂತ ಅಂದ್ರೆ AI ಫಸ್ಟ್ ಬಿಟೆಕ್ ಮಿರಾಯಿ ಸ್ಕೂಲ್ ಆಫ್ ಟೆಕ್ನಾಲಜಿ ಅಂತ ಹೇಳ್ಬಿಟ್ಟು. ಸೊ ಏನಿದು ಈ ಒಂದು ಮಿರಾಯಿ ಸ್ಕೂಲ್ ಆಫ್ ಟೆಕ್ನಾಲಜಿ ಅಂತ ಅಂದ್ರೆ, ಇದು ಬಂದ್ಬಿಟ್ಟು UGC ಅಪ್ರೂವ್ಡ್ ಯೂನಿವರ್ಸಿಟೀಸ್ ಜೊತೆ ಪಾರ್ಟ್ನರ್ ಆಗಿದೆ. ಹೆಚ್ಚಾಗಿ ಹೈಟೆಕ್ ಇನ್ಸ್ಟಿಟ್ಯೂಟ್ ಮತ್ತು ರತಿನಾಮ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬಿಟ್ಟು. ಸೊ ಅಂದ್ರೆ ಇಲ್ಲಿ ನಿಮ್ಗೆ ಯಾವೆಲ್ಲ ಕೋರ್ಸಸ್ ಸಿಗುತ್ತೆ ಅಂತ ಅಂದ್ರೆ ನೀವು ಅಬ್ಸರ್ವ್ ಮಾಡಬಹುದು. ಬಿಟೆಕ್ ಅಲ್ಲಿ CSE AI ML ಕೋರ್ಸ್ ಸಿಗುತ್ತೆ. ಇದು ಬಂದ್ಬಿಟ್ಟು ಫುಲ್ಲಿ ರೆಕಗ್ನೈಸ್ಡ್ ಅಂಡ್ ಗೌರ್ನಮೆಂಟ್ ಅಪ್ರೂವ್ಡ್ ಡಿಗ್ರಿ ಆದ್ರೆ ಆಗಿರುತ್ತೆ ಇಲ್ಲಿ. ಸೊ ಹಾಗಿದ್ರೆ ಈ ಅಸಲಿ ಮ್ಯಾಜಿಕ್ ಏನು ಈ ಒಂದು ಮಿರಾಯಲ್ಲಿ ಅಂತ ಅಂದ್ರೆ, ಇಲ್ಲಿ ಬಂದ್ಬಿಟ್ಟು ಟೀಚಿಂಗ್ ಸ್ಟೈಲು, ಕರಿಕುಲಮ್, AI ಲ್ಯಾಬ್ಸ್, ಮೆಂಟರ್ಶಿಪ್ಸ್, ರಿಯಲ್ ಪ್ರಾಜೆಕ್ಟ್ಸ್ ಇವೆಲ್ಲಾನು ಸಹ ಮಿರಾಯಿ ಆದ್ರೆ ಹ್ಯಾಂಡಲ್ ಮಾಡುತ್ತೆ. ಮಿರಾಯಿ ಆದ್ರೆ ನಿಮಗೆ ಕಳ್ಸಿಕೊಡುತ್ತೆ. ಇದು ಬಂದ್ಬಿಟ್ಟು ನಿಮ್ಗೆ ರೆಕಗ್ನೈಸ್ಡ್ ಡಿಗ್ರಿ ಪ್ಲಸ್ ನೆಕ್ಸ್ಟ್ ಲೆವೆಲ್ AI ಫಸ್ಟ್ ಎಜುಕೇಶನ್ ಆದ್ರೆ ಆಗಿರುತ್ತೆ. ಸೊ ಕಳೆದ ವರ್ಷ ಒಂದು ದೊಡ್ಡ ಪ್ರಾಮಿಸ್ ಆದ್ರೆ ಮಾಡಿದ್ರು. ಪ್ರೀ ಮ್ಯಾಕ್ ಬುಕ್ ಡೇ 1ರಿಂದ ಕೋಡಿಂಗು, AI ಲ್ಯಾಬ್ಸ್, ಎಕ್ಸ್ಪರ್ಟ್ ಮೆಂಟರ್ಶಿಪ್ ಅಂತ ಹೇಳ್ಬಿಟ್ಟು. ನಾವು ಕೂಡ ಮೊದಲಿಗೆ ಸ್ಕೆಪ್ಟಿಕಲ್ ಆದ್ರೆ ಆಗಿದ್ವಿ, ಬಟ್ ಈಗ ಓದುತ್ತಿರುವಂತಹ ಸ್ಟೂಡೆಂಟ್ಸ್ ತಮ್ಮ ಮ್ಯಾಕ್ ಬುಕ್ ನಲ್ಲೇ ರಿಯಲ್ ಪ್ರಾಜೆಕ್ಟ್ಸ್ ಬಿಲ್ಡ್ ಮಾಡ್ತಿದ್ದಾರೆ. ಅದನ್ನು ಸಹ ಫಸ್ಟ್ ಡೇ ಇಂದಾನೆ ಬಿಲ್ಡ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಬಂದ್ಬಿಟ್ಟು ಗೂಗಲ್, ಅಮೆಜಾನ್, ಅಡೋಬ್ ಇಂತ ಮೆಂಟರ್ಸ್ ಡೈಲಿ ಕೋಡಿಂಗ್ ಆದ್ರೆ ಇರುತ್ತೆ. ಅಂಡ್ AI ಟೂಲ್ಸ್, ಗಿಟ್ಹಬ್, ಕೋಪೈಲಟ್, ಚಾಟ್ GPT ಎಲ್ಲವನ್ನೂ ಸಹ ಡೇ 1ದಿಂದಾನೆ ನಿಮಗಾದ್ರೆ ಆಕ್ಸೆಸ್ ಆದ್ರೆ ಇರುತ್ತೆ. ಅಂಡ್ ಈ ಒಂದು ಕರಿಕುಲಮ್ ನಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂತ ಅಂದ್ರೆ, ಅಡ್ವಾನ್ಸ್ಡ್ DSE ಇನ್ C++, ಮ್ಯಾಥಮೆಟಿಕ್ಸ್ ಫಾರ್ AI, ಫುಲ್ ಸ್ಟಾಕ್ ಡೆವಲಪ್ಮೆಂಟ್, ಡೈಲಿ ಆಪ್ಟಿಟ್ಯೂಡ್ ಅಂಡ್ ಕಮ್ಯುನಿಕೇಶನ್ ವರ್ಕ್ಶಾಪ್ಸ್ ಆದ್ರೆ ಇರುತ್ತೆ. ಬಹುತೇಕ ಕಾಲೇಜಸ್ ನಲ್ಲಿ ಇನ್ನು ಇಂಡಸ್ಟ್ರಿಗಿಂತ 10 ವರ್ಷ ಹಿಂದೆ ಆದ್ರೆ ಇದ್ದಾರೆ. ಬಟ್ ಆದ್ರೆ ಮಿರಾಯಿನಲ್ಲಿ ನೀನು 2030ಕ್ಕೆ ರೆಡಿ ಆಗ್ತಿದ್ಯಾ ಅಂತಾನೆ ನೀವು ತಿಳ್ಕೋಬಹುದು. ಅಂಡ್ ಇನ್ನೊಂದೇನು ಅಂತ ಅಂದ್ರೆ, ನಾನೊಂದು ಸಿಂಪಲ್ ಅಡ್ವೈಸ್ ಆದ್ರೆ ಕೊಡ್ತೀನಿ. ನೀನು ನಿಜವಾಗಿಯೂ ಲೈಫ್ ನಲ್ಲಿ ಏನಾದ್ರೂ ಚೆನ್ನಾಗಿ ಮಾಡಬೇಕು ಅಂತ ಅಂದ್ರೆ, ಇಂಜಿನಿಯರಿಂಗ್ ಮಾಡಬೇಕು ಅನ್ನುವಂತಹ ಪ್ಲಾನ್ ಇದ್ರೆ ಒಂದು ಒಳ್ಳೆ ಡಿಸಿಷನ್ ಆದ್ರೆ ತಗೊಳ್ಳಿ. ಇದರ ಒಂದು ಅಪ್ಲಿಕೇಶನ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಅಂಡ್ 1 ಫೆಬ್ರವರಿಯಿಂದ ಮೊದಲು ನೀವು ಅಪ್ಲೈ ಆದ್ರೆ ಮಾಡಬಹುದು ಆಗಿರುತ್ತೆ. ಅಂಡ್ ಎಕ್ಸಾಮ್ ಬಂದ್ಬಿಟ್ಟು 2nd ಮತ್ತೆ 3rd ಫೆಬ್ರವರಿ ಆದ್ರೆ ಇರುತ್ತೆ. ಚಾಯ್ಸ್ ನಿಮ್ದು, ಜೊತೆಗೆ ಫ್ಯೂಚರ್ ಸಹ ನಿಮ್ದೇ ಆಗಿರುತ್ತೆ. ನೀವು ಇಂಜಿನಿಯರಿಂಗ್ ಮಾಡಬೇಕು ಅಂತ ಅಂದ್ರೆ ಅದನ್ನ ಕೇವಲ ಡಿಗ್ರಿ ಕಲೆಕ್ಷನ್ ಅಲ್ಲ, ರಿಯಲ್ ಕೆರಿಯರ್ ಫೌಂಡೇಶನ್ ಆಗಿರ್ಬೇಕು ಅಂತ ಅಂದ್ರೆ ಮಿರಾಯಿಗೆ ಒಮ್ಮೆ ಚಾನ್ಸ್ ಕೊಡ್ಲೇಬೇಕು. ಯಾಕಂತ ಅಂದ್ರೆ 83% ಅನ್ಎಂಪ್ಲಾಯ್ಡ್ ಗ್ರಾಜುಯೇಟ್ಸ್ ಆಗೋದು ಈಸಿ, ಆದ್ರೆ 70% ಸಕ್ಸಸ್ಡ್ ಆಗೋರಲ್ಲಿ ಒಬ್ಬರಾಗಬೇಕಂತ ಅಂದ್ರೆ ಏನಾದ್ರೂ ಡಿಫ್ರೆಂಟ್ ಆಗಿ ನೀವು ಮಾಡಲೇಬೇಕು. ಸೊ ಹಾಗಾಗಿ ಒನ್ಸ್ ಹೋಗಿ ಅಪ್ಲಿಕೇಶನ್ ಆದ್ರೆ ಹಾಕಿ, ಎಕ್ಸಾಮ್ ಅನ್ನಾದ್ರೆ ಅಟೆಂಡ್ ಮಾಡಿ.